ಯುವ ರೈತರಿಗೆ ನಮಸ್ಕಾರ. ನಾನು ಹೇಳ್ತಾ ಇರ್ತೀನಿ, ನಮ್ಮ ಇಂಡಿಯಾದಲ್ಲೇ ಒಂದು ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿದ್ದಾರೆ, ಒಂದು ಫಾರ್ಮರಿಗೆ ಒಂದು ಸಪೋರ್ಟ್ ಮಾಡ್ತಾ. ಇಲ್ಲೊಂದು ಯೂತ್ ತೋರಿಸ್ತೀನಿ, ಶಿವ ಮಂಜೆ ಸರ್ ಅಂತ ಹೇಳಿ. ಇವರು ನಿಮ್ಗೆ ನೋಡ್ಬೋದು, ಒಂದು ಹರಳಕಾಯಿ ಗಿಡ ನಮ್ಮ ಹಳ್ಳಿ ಕಡೆ ಎಲ್ಲ ಇರುತ್ತೆ. ಇವರೊಂದು ತುಂಬ ಒಂದು 2-3 ವರ್ಷದಿಂದ ಒಂದು ಸ್ಟ್ರಾ ಮಾಡ್ಕೊಂಡು ಎಲ್ಲರಿಗೊಂದು ಪ್ಲಾಸ್ಟಿಕ್ ಮುಕ್ತ ದೇಶ ಆಗ್ಬೇಕು ಸರ್ ಅಂತ ರಿಪ್ಲೇಸ್ ಮಾಡಿ ಕೊಡಬೇಕು ಅಂತೇಳಿ ಇದೆಲ್ಲ ಒಂದು ಜನಗಳಿಗೆ ಒಂದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ತುಂಬ ಲಕ್ಷಾಂತರ ಸ್ಟ್ರಾಗಳು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ, ರ್ಯಾಲಿ ಆಗುತ್ತೆ. ಈ ಥರ ನಮಗೆ ರಿಯಲ್ ಆಗಿ ಯೂತ್ ಒಂದು ನಿಜವಾದ ಸಾಧಕರು ಅಂತ ಹೇಳ್ಬೋದು. ಸುಮ್ಮನೆ ನಿಮಗೆ ಪ್ಲಾಸ್ಟಿಕ್ ಮುಕ್ತ ದೇಶ ಅನ್ನೋದಲ್ಲ, ಈ ಥರ ಸಾಧಕರಿಗೆ ನಾವು ಸಪೋರ್ಟು ಮಾಡಬೇಕು. ನಿಮಗೆ ಇಡೀ ಕಡಿಮೆ ರೇಟಲ್ಲಿ ಈಗ ಹೆಂಗೆ ನಿಮಗೆ ಸ್ಟ್ರಾ ಸಿಗುತ್ತೆ, ಪ್ಲಾಸ್ಟಿಕ್ ಸ್ಟ್ರಾ ಸಿಗುತ್ತೆ, ಅದು ಈಗ ಒಂದು ಎಳ್ನೀರು ಕುಡಿತೀರಾ, ತೆಗೆದು ರೋಡಲ್ಲೇ ಎತ್ತೀರಾ, ಅದು ಮತ್ತೆ ಕರಗಲ್ಲ ಅಂತ ಹೇಳ್ತೀರಾ. ಆ ಸಾಧಕರ ಜೊತೆ ಒಂದು ಜರ್ನಿ ಮಾಡೋಣ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಸ್ಟ್ರಾನ ಯಾವ ಥರ. ಇದು ಬಂದು ನಾಟಿ ಗಿಡ ನೋಡ್ತಾರೆ, ಇವ್ರು ಬಂದು ಇದಕ್ಕಾಗಿ ಒಂದು ಹೈಬ್ರಿಡ್ ಗಿಡ ಹಾಕಿ ಇಲ್ಲಿ ಹಳ್ಳಿ ಜನಗಳಿಂದ ರೈತರು ತಂದು ಇವ್ರ ಕೈಲಿ ಏನಾಗುತ್ತೆ, ಇವ್ರೊಂದು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಒಂದು ಫ್ರೀ ಟೈಮಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಂದು ಜರ್ನಿ ಮಾಡೋಣ ಬನ್ನಿ. ಶಿವ ಮಂಜೆ ಸರ್ ಹತ್ರ. ಸರ್ ನಮಸ್ತೆ. ನಮಗೊಂದು ಖುಷಿ ಆಯಿತು, ನಾನು ತುಂಬ ಜನದ ನಿಮ್ಮದು ಒಂದು ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೆ. ಯಾಕೆಂದರೆ ಇದನ್ನು ನೀವು ಏನಕ್ಕೋಸ್ಕರ ಮೇಯ್ನ್ ಇದನ್ನು ವರ್ಕ್ ಮಾಡಿದೆ? ಯಾಕೆ ನೀವು ಆರಾಮಾಗಿ ಇಂಜಿನಿಯರು, ನೀವು ಏನಕ್ಕೋಸ್ಕರ ಈ ಸ್ಟ್ರಾ ಮಾಡಬೇಕು, ಏನಕ್ಕೋಸ್ಕರ ಇದಕ್ಕೆ ಬಂದ್ರಿ? ಇದಕ್ಕೆ ಸರ್ ನಮಸ್ಕಾರ. ಇದು ಮೇನ್ ಮಾಡೋ ಉದ್ದೇಶ ಏನಂದರೆ, ನಾವು ಪೇಪರ್ ಆರ್ಟಿಕಲ್ ಎಲ್ಲ ಓದಿದ್ದು ಏನಂದರೆ 2050ನೇ ಇಸ್ವಿ ಅಷ್ಟೊತ್ತಿಗೆ ಏನು ಸಮುದ್ರದಲ್ಲಿ ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸೇರುತ್ತಂತೆ. ಅದರಿಂದ ಅದಕ್ಕೆ ಹಿಂಗೆ ಪ್ಲಾಸ್ಟಿಕ್ ಸೇರ್ತಾ ಇದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಸ್ಟ್ರಾಗೆ ಒಂದು ಆಲ್ಟರ್ನೇಟಿವ್ ಕಂಡುಹಿಡಬೇಕು ಅಂತ ಹೇಳಿ ಇದನ್ನು ಕಂಡುಹಿಡಿದಿದ್ದೀವಿ ಸರ್. ಇದನ್ನ ಕಂಡಿದ್ದೀರಾ ಸರ್? ಈಗ ನಾವು ಹೇಳ್ತಾ ಇದ್ರಿ, ಈಗ ನಮಗೆ ತುಂಬಾ ಜನಕ್ಕೆ ಎಳ್ನೀರು ಅಂಗಡಿಗಳು ನಾನು ಎಲ್ಲೇ ಹೋದ್ರು ಒಂದು ಪ್ಲಾಸ್ಟಿಕ್ ಇರುತ್ತೆ. ಈಗ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಅವೇರ್ನೆಸ್ ಮಾಡ್ತಾ ಇರ್ತೀನಿ. ಈಗ ನಮ್ದು ಕಂಪ್ನಿ ಕೆಲಸ ಮಾಡ್ಕೊಂಡು ಅದೆಲ್ಲವ. ಈಗ ನಮ್ದು ಬಂದ್ರೆ ಸಕಲೇಶ್ಪುರ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಟೂರಿಸಂ ಬರ್ತಾ ಇರ್ತಾರೆ. ಅಲ್ಲಿಗೆ ಬರೋದೆಲ್ಲ ಹೈಲಿ ಎಜುಕೇಟೆಡ್, ಯಾರು ಬಂದು ಅನ್ಎಜುಕೇಟೆಡ್ ಇಲ್ಲ, ಸುಮ್ಮನೆ ಪ್ರಕೃತಿ ಗೊತ್ತಲ್ಲ. ಅವ್ರಿಗೆ ಏನಾದ್ರು ಹೇಳಕ್ ಹೋದ್ರೆ ನೀವು ಯೂಸ್ ಮಾಡಬೇಡಿ ಅಂತ ನಮಗೆ ಅವಾಜ್ ಆಗ್ತಾರೆ. ನಮ್ಮೂರಿಗೆ ಬಂದು ನಮ್ಮ ಪ್ರಕೃತಿಗೆ ಬಂದು ನಮಗೆ ಅವಾಜು. ಅಂತ ಜನಗಳಿಗೆಲ್ಲ ಏನು ಅವ್ರಿಗೆಲ್ಲ ಮೈಂಡ್ ಸೆಟ್ ತಲೆ ಸರಿ ಇರಲ್ವಾ? ಏನು ಸರಿ ಇಲ್ಲ. ಅವ್ರಿಗೆ ಎಜುಕೇಶನ್ ಮಾಡಿರ್ತಾರೆ. ಕೇಳಿದ್ರೆ ನೀವು ಇಂಜಿನಿಯರ್, ಅವರು ಇಂಜಿನಿಯರ್ ಅಂತಾರೆ, ಡಾಕ್ಟರ್ ಅಂತಾರೆ. ಅವ್ರು ಬಂದು ಪ್ಲಾಸ್ಟಿಕ್ ಯೂಸ್ ಮಾಡೋದು. ಯಾಕೆ ನಿಮ್ಮಂತ ಸಾಧಕರುಗಳು ಇರ್ತಾರೆ, ಈ ಥರ ಹಳ್ಳಿ ಕಡೆ ಹರಳಕಾಯಿ ಸಿಗ್ತವೆ. ನಿಮ್ಮಂಥವ್ರಿಗೆಲ್ಲ ಅಲ್ಲೇ ಒಂದು ಗುಡಿ ಕೈಗಾರಿಕೆ ಅಂತ ಮಾಡಿಕೊಟ್ಟು, ಈಗ ಎಳ್ನೀರಿಗೆ ಒಂದು, ಈಗ ನಾನು ತಗೊಂಡ ಇದನ್ನ 40 ರೂಪಾಯಿ. ಓಕೆನಾ? ಈ 40 ರೂಪಾಯಿಗೆ ಇದಕ್ಕೆ ಒಂದು ಸ್ಟಾಗ್ ಎಷ್ಟು ಆಗ್ಬೋದು ರೇಟು? ಈಗ ಒಂದು ಐಸ್ ಕ್ರೀಮಿಗೆ ಹೋದ್ರೆ ಮಾಮೂಲಿ ಕೂಡ ನಾನು ಇದಕ್ಕೆ ಹೋಗಿದ್ದೆ, ಇದು ಸುಜಾತ ಮಲ್ತಾನಿ ಅಂತ ಪುಣೆದಲ್ಲಿ. ಅಲ್ಲಿ 60-70 ರೂಪಾಯಿ ಐಸ್ ಕ್ರೀಮ್ ತೊಗೊಂಡ್ರು ಅಲ್ಲಿ ಸ್ಟಾಕ್ ಕೊಡ್ತಾರೆ, ಪೇಪರ್ ಸ್ಟಾಕ್ ಕೊಡ್ತಾರೆ. ಅಟ್ಲೀಸ್ಟ್ ಆ ಥರ ಪೇಪರ್ ಸ್ಟ್ರಾ ಅದ್ರ ಬದಲು ಈ ಥರ ರೀಪ್ಲೇಸ್ ಕೊಡೋಕ್ಕಾಗಲ್ವಾ ಪ್ಲಾಸ್ಟಿಕ್ ಬದಲು? ನಿಮಗೆ ಅನಿಸಿಕೆ? ಕೊಡ್ಬೋದು ಸರ್. ಇವಾಗ ಜನಗಳೇನಂದ್ರೆ ನಾವು ಜನಗಳನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಏನಕಂದ್ರೆ ಎಲ್ಲ ಇವಾಗ ಸರ್ಕಾರಗಳು ಹೇಳ್ತವೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ ಅಂತ. ಅವರು ಆನ್ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. ಗ್ರೌಂಡ್ ಲೆವೆಲಲ್ಲಿ ಬಂದ್ರೆ ಈ ಆಲ್ಟರ್ನೇಟಿವ್ ಯಾವುದೂ ಇರಲ್ಲ. ಈಗ ಆಲ್ಟರ್ನೇಟಿವ್ ಕಂಡುಹಿಡಿಬೇಕಾದ್ರೆ ನಮ್ಮಂತ ಯುವಕರೇ. ಅದಕ್ಕೋಸ್ಕರ ನಾವು ಈ ಸ್ಟ್ರಾ ಮಾಡಿದೀವಿ. ಇವಾಗಲೇ ಮಾರ್ಕೆಟಲ್ಲಿ ತರತರದ ವಿಧಗಳಾದ ಸ್ಟ್ರಾಗಳಿದೆ. ಬ್ಯಾಂಬೂ ಸ್ಟ್ರಾ ಇದೆ, ಪೇಪರ್ ಸ್ಟ್ರಾ ಇದೆ, ಗ್ರಾಸ್ ಸ್ಟ್ರಾ ಇದೆ. ಗ್ರಾಸ್ ಅದು ಹುಲ್ಲಿಂದ ಬೇರೆ ದೇಶದಲ್ಲಿ ಮಾಡ್ತಾರೆ. ವಿಯೆಟ್ನಾಂ ಅಂತ ದೇಶದಲ್ಲಿ ಹುಲ್ಲಿಂದ ಸ್ಟ್ರಾ ಮಾಡ್ತಾರೆ. ನಮ್ಮ ಜನಗಳು ಇಲ್ಲಿ ಇಂಪೋರ್ಟ್ ಮಾಡಿಸ್ತಾ ಇದ್ದಾರೆ ಅದನ್ನ. ನಮ್ಮ ಪ್ರಕೃತಿಯಲ್ಲೇ ಫ್ರೀಯಾಗಿ ಸಿಗುತ್ತೆ. ಇದನ್ನ ಜನಗಳು ಯೂಸ್ ಮಾಡಬಹುದು. ನಿಜ. ಈ ಸ್ಟ್ರಾ ಏನಾದ್ರು ಜನಗಳು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂಥರ ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ. ಏನಕಂದ್ರೆ ರೈತರು ಇದರಿಂದ ಹರಳಕಾಯಿ ಕಿತ್ಕೊಂಡು ಎಣ್ಣೆ ಮಾಡ್ತಾರೆ. ಈ ಸ್ಟ್ರಾ ಮಾಡೋದ್ರಿಂದ ರೈತರಿಗೂ ಆಲ್ಟರ್ನೇಟಿವ್ ಇನ್ಕಮ್ ಆಗುತ್ತೆ. ದೀಪಕ್ಕೆ ಎಣ್ಣೆನೂ ಆಗುತ್ತೆ. ಹೌದು ಸರ್, ದೀಪಕ್ಕೆ ಎಣ್ಣೆನೂ ಆಗುತ್ತೆ. ಈ ಕಾಯಿಲ್ ಪ್ರಕೃತಿಗೆ ಒಳ್ಳೆಯದು, ಆಮ್ಲಜನಕ ಸಿಗುತ್ತೆ, ನೇಚರ್ ಕಾಪಾಡಬಹುದು. ನಿಜ. ಓಕೆ ಸರ್, ಈಗ ನೋಡ್ಕೊಂಡ್ರೆ ಇದು ಈಗ ಮುಂದಿನ ದಿನಗಳಲ್ಲಿ ಯಾವುದೇ ಅಂಗಡಿಗೆ ಹೋದ್ರು ಐಸ್ ಕ್ರೀಮ್ ಅಂಗಡಿ, ಯಾಕಂದ್ರೆ ಈಗ ಐಸ್ ಕ್ರೀಮ್ಗೂ ಇದೆ ಇಷ್ಟ. ಇದು ಐಸ್ ಕ್ರೀಮ್ಗೂ ಆಗುತ್ತೆ, ಇದು ಎಳ್ನೀರಿಗೂ ಆಗುತ್ತೆ, ಎಲ್ಲ ಆಗುತ್ತೆ. ಇದು ಎಷ್ಟು ಆಗುತ್ತೆ ಒಂದು ಸ್ಟ್ರಾ ನಾರ್ಮಲ್ ಆಗಿ? ಸರ್ ನಾರ್ಮಲ್ ನಾವೇನಂದ್ರೆ ಈಗಾಗಲೇ ಬ್ಯಾಂಬೂ ಸ್ಟ್ರಾ ಮಾರ್ಕೆಟಲ್ಲಿ ಇದೆ. ಮೋರ್ ದೆನ್ 3 to 5 ರೂಪೀಸ್ ಇದೆ ಪರ್ ಸ್ಟ್ರಾ, ಬ್ಯಾಂಬೂ ಸ್ಟ್ರಾ. ಇನ್ನೊಂದು ಪೇಪರ್ ಸ್ಟ್ರಾಸ್ ಎಲ್ಲ 2 ರೂಪೀಸ್ ಇದೆ ಒಂದಕ್ಕೆ. ಈ ಗ್ರಾಸ್ ಸ್ಟ್ರಾ ಅಂತ ವಿಯೆಟ್ನಾಂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ ಬರೋದು ಒಂದು 2 to 3 ರೂಪೀಸ್ ಇದೆ. ನಾವು ಇದನ್ನ 1 ರೂಪಾಯಿ ಕೊಡ್ಬೇಕು ಅನ್ಕೊಂಡಿದೀವಿ ಸರ್. 1 ರೂಪಾಯಿ. ಹೌದು. ಈ 2-3 ತರ ಲೆಂತ್ ವೇರಿಯಸ್ ಡಯಾಮೀಟರ್ ಇಂದ ಮಾಡ್ಬೇಕು ಅನ್ಕೊಂಡಿದೀವಿ ನಾವು. ಯಾವುದೇ ಸ್ಟ್ರಾ 1 ರೂಪಾಯಿ ಅಷ್ಟೇ. ಇದರಿಂದ ನಾವು ನೋ ಪ್ರಾಫಿಟ್ ನೋ ಗೇನ್ ಅಲ್ಲಿ ರನ್ ಮಾಡಬೇಕು ಅನ್ಕೊಂಡಿದೀವಿ. ಇದ್ರಿಗೆ ಬರೋ ದುಡ್ಡೆಲ್ಲ ನಾವು ರೈತರಿಗೆ ಕೊಡ್ತೀವಿ. ಈಗ ರೈತರ ದುಡ್ಡು ರೈತರಿಗೆ. ಹೌದು. ಅವ್ರು ಹರಳಕಾಯಿ ಮಾಡ್ಕೊಟ್ರೆ ಅದು ಏನ್ ಲಾಭ ಬರುತ್ತೆ ಅವರೇ ತಗೊಳ್ಳಿ ಅದನ್ನ. ಹೌದು. ಇದರಿಂದ ರೂರಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಳ್ಳಿಲಿ ಯಾರು ಬೆಳಿತಾರೆ ಅಲ್ಲಿ ಸಂಘ ಸಂಸ್ಥೆಗಳು ಇರ್ತಾವಲ್ಲ,
ಅವರು ನಾವು ಅವ್ರಿಗೆ ಬೇಕಾದ್ರೆ ಟ್ರೈನಿಂಗು ಕೊಡ್ತೀವಿ ಯಾವ ತರ ಮಾಡಬೇಕು ಅಂತ. ಈ ಮಹಾತ್ಮ ಗಾಂಧಿ ಕನಸು ಒಂದು ನನ್ಸದಂಗ ಗುಡಿ ಕೈಗಾರಿಕೆ ಈ ತರ ಸಾವಿರಾರು ಗುಡಿ ಕೈಗಾರಿಕೆ ಅದ್ರಲ್ಲಿ ಇದೊಂದು ನಿಜ ನಿಜ ಒನ್ ಆಫ್ ದಿ ಪಾರ್ಟ್ ಇದೆ. ಈಗ ಒಂದು ಸ್ಟಾಕ್ ಮಾಡೋದು, ಈಗ ಅರಳಕಾಯಿ ಸ್ಟಾ ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಟಾಕ್ ಬೇರೆ ಸ್ಟ್ರಾ ಇದೆ. ತೆಂಗಿನ ಇದ್ರಲ್ಲಿ ಮಾಡ್ತಾರೆ, ತೆಂಗಿನ ಲೀಫಲ್ಲೂ ಮಾಡಿದ್ದಾರೆ. ತೆಂಗಿನ ಲೀಫಲ್ಲಿ ಬೆಂಗಳೂರಲ್ಲೇ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆದ್ರೆ ರೇಟ್ ಎಲ್ಲ ಜಾಸ್ತಿ ಇದೆ ಸರ್. ನಾವು ಇಡೀ ಇದ್ರಲ್ಲೇನೆ ಈ ಮಾರ್ಕೆಟಿಂಗ್ ಅಲ್ಲಿ ಯಾವ್ದಿದೆ ನಮ್ಮ ಪ್ರಕಾರ, ನಾವು ಸರ್ವೆ ಮಾಡಿರೋ ಪ್ರಕಾರ ಇದೊಂದೇ ಕಮ್ಮಿ ಇರೋದು. ₹1 ಸ್ಟಾಕ್ ಕೊಡ್ತಾ ಇದೀವಿ. ಮತ್ತೆ ಇಡೀ ವಿಶ್ವಾದ್ಯಂತ ಇದು ಮೊದಲನೇ ಕ್ಯಾಶ್ಲೆಸ್ ಟೈಮ್ ನಾವು ಮಾಡಿರೋದು ನಾವು. ಸರ್ ಇನ್ನೊಂದಿತ್ತು, ಈಗ ಅರಳಕಾಯಿ ಕುಡಿದ್ರೆ ಈಗ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ನೋಡ್ತಾ ಇದ್ದೀನಿ ಒಬ್ಬರು ಲೂಸ್ ಮೋಷನ್ ಆಗುತ್ತೆ. ಇದನ್ನ ಅರಳಕಾಯಿ ಇದ್ರಲ್ಲಿ ಎಳ್ನೀರು ಕುಡಿದ್ರೆ ಆತರ ಸೈಡ್ ಎಫೆಕ್ಟ್ ಆತರ ಏನಾದ್ರು ಇದೆಯಾ? ಅದು ಆತರ ಜನಗಳಿಗೆ ಆತರ ಡೌಟ್ ಯಾವ್ದೇ ಬೇಡ. ಈ ತರ ಪ್ರಶ್ನೆ ಮಾಡಬೇಕು ಅನ್ನೋ ಪ್ರಶ್ನೆ ಮಾಡೋರಿಗೆಲ್ಲ ಉತ್ತರ ಏನಂದ್ರೆ, ನಮ್ಮ ಹತ್ರ CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮೈಸೂರಲ್ಲಿ ಕೇಂದ್ರ ಸರ್ಕಾರದ್ದು, ಅವ್ರ ಹತ್ರ ನಾವು ಟೆಸ್ಟ್ ಮಾಡಿಸಿದೀವಿ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ, ಇದರಿಂದ ಯಾವುದೇ ಹಾನಿ ಆಗಲ್ಲ. ಈ CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಅವರು ನಮಗೆ ಟೆಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಇಲ್ಲಿ ನೀವೇ ನೋಡಬಹುದು, ಈಸ್ಟ್ ಅಂಡ್ ಮೌಲ್ಡ್, ಕೋಲಿಫಾರ್ಮ್ ಅವೆಲ್ಲ ಇದೆ. ಯಾವುದೇ ತರಹದ ಮೈಕ್ರೋ ಆರ್ಗನಿಸಮ್, ಬ್ಯಾಕ್ಟೀರಿಯಾ, ಫಂಗಸ್, ಈಸ್ಟ್ ಇದರಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಫುಡ್ ಆದ್ರೆ ಇಷ್ಟು ದಿನ ವಾರಂಟಿ, ಮಾಡ್ತೀನಿ ಆದ್ಮೇಲೆ ವಾರಂಟಿ ಏನಾದ್ರು ಇದೆ ಇದಕ್ಕೆ? ಸರ್ ವಾರಂಟಿ ಇದೆ. ನಾವು ಕೊಡೋ ಸ್ಟ್ರಾದು 6 to 8 months ವರೆಗೂ ಯೂಸ್ ಮಾಡ್ಬೋದು ನಾವು ಹೌದು. ಡೇಟ್ 10 ತಿಂಗಳು 1 ವರ್ಷದವರೆಗೂ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಆದ್ರೆ ನಾವು 6 to 8 months ವರೆಗೂ ಯೂಸ್ ಮಾಡಿ ಅಂತ ಹೇಳ್ತೀವಿ. ಫ್ರೆಶ್ ಸ್ಟ್ರಾ ಅದು ಅಪ್ ಟು 1 ವಾರದೊಳಗಡೆ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಸರ್ ಈಗ ಏನಂದ್ರೆ ನೀವು ಹೇಳಿದ್ರೆ ಇದಕ್ಕೆಲ್ಲ ಸೂಕ್ತವಾದ ಒಂದು ಹೈಬ್ರಿಡ್ ಅರಳಕಾಯಿ ಗಿಡ ಅಂತ ಹೇಳಿ, ಈಗ ಹೈಬ್ರಿಡ್ ಅರಳಕಾಯಿಗೆ ಇಲ್ಲಿಂದ ಬೀದರಿಗೆ ಹೋದ್ರೆ ಸುಮ್ಮನೆ ಒಂದು ₹30,000 ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ನಾವು ₹1 ಲಕ್ಷ ಸ್ಟಾಕ್ ಕಳಿಸಿದ್ರೆ ₹30,000 ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಾನು ಬೀದರಲ್ಲೇ ಮಾಡ್ಕೊಂಡು ನಾನು ಅಲ್ಲಿ ಫ್ರೀ ಟೈಮಲ್ಲಿ ಮಾಡ್ಕೊತೀನಿ, ಏನೋ ಒಂದು ಹಾಲಿನ ಡೈರಿ ಮಾಡ್ಕೊಂಡಿರ್ತೀನಿ. ಸುಮ್ಮನೆ 1 ಎಕರೆ ಜಮೀನು ಇರುತ್ತೆ, ಇದು ಎಲ್ಲೇ ಹೋಗಿದ್ರು ಬರುತ್ತೆ. ಇದಕ್ಕೆ ನೀರಿಗೆ ಏನು ಕೇಳಲ್ಲ. ಅರಳಕಾಯಿ ನೀವು ನೋಡ್ಬೋದು, ಬೇಲಿಯಲ್ಲೇ ಬೆಳೆದಿರುತ್ತೆ. ನಾನು ಫ್ರೀ ಟೈಮಲ್ಲಿ ಇದನ್ನ ಮಾಡ್ಕೊಂಡು ಅಲ್ಲಿ ಎಳ್ಳೀರು ಮಾರೋರಿಗೆ, ಐಸ್ ಕ್ರೀಮ್ ಮಾರೋರಿಗೆ, ಜ್ಯೂಸ್ ಮಾರೋರಿಗೆ, ಈಗ ಗೊತ್ತಲ್ಲ, ಈಗ ಎಲ್ಲರೂ ಸ್ಟಾಕ್ ಕೇಳ್ತಾರೆ, ಅಂಥವ್ರಿಗೆ ಕೊಡ್ಕೊಂಡು ನಾನೊಂದು ಎಂಪ್ಲಾಯ್ಮೆಂಟ್ ಮಾಡ್ಕೊತೀನಿ. ಆ ಥರ ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ಕೊಡ್ತಾರೆ, ಹೆಂಗ್ ಮಾಡೋದು, ಹೆಂಗೆ ಏನು ಅಂತ. ಈಗ ಅಕಸ್ಮಾತ್ ಯಾವುದೇ ಒಂದು ಜಮೀನಿಗೆ ಹೋದ್ರೆ ಅರಳಕಾಯಿ ನಮ್ಮ ಕಡೆ ಸುಮ್ಮನೆ ಎಲ್ಲ ಕಡ್ದಾಗ್ತಾ ಇರ್ತಾರೆ, ಸಿಗುತ್ತೆ. ಅಂಥವ್ರೆಲ್ಲ ಕಟ್ ಮಾಡ್ಕೊಂಡು ನಾನು ಮಾಡ್ಕೊತೀನಿ, ಅಂಥ ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಇಲ್ಲಿಗೆ ಬಂದು ತಗೊಳ್ಳೋಕ್ಕಿಂತವ ಅಲ್ಲೇ ಅವ್ರಿಗೆ ಒಂದು ಹೆಸರು ಮಾಡ್ಕೊತಾರೆ. ಹೌದು ಸರ್, ನಾವು ರೂರಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದೀವಿ. ಯಾರ್ಯಾರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಯಾವ ತರ ಮಾಡೋದು ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ತಿಳ್ಸ್ಕೊಂಡ್ಕೊಡ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ಲೈಸೆನ್ಸ್ ಆಗಿದೆ. ನಿಜ, ನಾವು ಇದನ್ನ MSME ರಿಜಿಸ್ಟರ್ ಮಾಡಿಸಿದೀವಿ, ಪೇಟೆಂಟ್ಗೂ ಅಪ್ಲೈ ಮಾಡಿದೀವಿ, ಕಂಪ್ನಿ ರಿಜಿಸ್ಟರ್ ಮಾಡಿಸಿದ್ವಿ. MSME ಎಕೋ ಫ್ರೆಂಡ್ಲಿ ಸ್ಟ್ರಾ ಅಂತಾನೆ ರಿಜಿಸ್ಟರ್ ಮಾಡಿ ವರ್ಕ್ ಮಾಡ್ತೀವಿ. ಓಕೆ, ನಾವು ಅದೇ ರೀತಿ ಒಂದು ಶಿವ ಮಂಜೇಶ್ ಸರ್ ಹತ್ರ ಒಂದು ಜರ್ನಿ ಮಾಡೋಣ. ಯಾರಿಗೆ ಒಂದು ಪ್ರಕೃತಿ ಮೇಲೆ ಒಂದು ಪ್ರೀತಿ ಇರುತ್ತೆ, ಅವ್ರ ತಾಲೂಕಲ್ಲಿ ಈಗ ಕರ್ನಾಟಕ ತಗೊಂಡ್ರೆ ನಿಮಗೆ ಒಂದು 227 ತಾಲೂಕು ಬರುತ್ತೆ, ಒಂದು 224 ಅಸೆಂಬ್ಲಿ ಬರುತ್ತೆ. ನಿಮ್ಮ ತಾಲೂಕು ವಯಸ್ಸಲ್ಲಿ ನೀವೇ ಈಗ ಅರಳಕಾಯಿ ಇದು ಇಡೀ ಕರ್ನಾಟಕದಲ್ಲಿ ಎಲ್ಲ ವೆದರ್ಗೂ ಬರುತ್ತೆ. ನಿಮ್ಗೆ ಆರಾಮಾಗಿ ಫ್ರೀ ಟೈಮಲ್ಲಿ ಈ ಥರ ಬಂದು ಒಂದು ಸ್ಟ್ರಾ ಮಾಡಿ ಹೆಂಗಿದ್ರು ಲೈಸೆನ್ಸ್ ತಗೊಂಡಿದ್ದಾರೆ, ನಿಮ್ಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾರೆ. ನಿಮ್ಗೆ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ ಇಲ್ಲ. ನಿಮಗೆ ನಮ್ಮ ನೇಚರಲ್ಲಿ ಎಲ್ಲ ಸಿಗುತ್ತೆ, ಹುಡುಕ್ತಾ ಹೋಗೋಣ. ಅದೇ ರೀತಿ ಒಂದು ಶಿವ ಮಂಜೇಶ್ ಸರ್ ಹತ್ರ ಇನ್ನೂ ಜರ್ನಿ ಮಾಡ್ತಾ ಇರೋಣ. ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಶಿವ ಮಂಜೇಶ್ ಸರ್ ಜೊತೆ ಇದ್ದೀವಿ, ದಾಸರಳ್ಳಿ ತಾಲೂಕು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು. ನಮಗೆ ಗೊತ್ತೇ ಇರ್ಬೋದು, ನಮ್ಮ ಈ ಥರ ಒಂದು ಪ್ಲಾಸ್ಟಿಕ್ ಯುಗದಲ್ಲಿದೆ. ಶಿವ ಮಂಜೇಶ್ ಸರ್ ಅವರು ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಿರುದ್ಧ ಹೋರಾಡ್ತಾ ಇದ್ದಾರೆ ಒಂದು 2-3 years ಇಂದವ. ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಹೋರಾಡಬೇಕು ಅಂದರೆ ಜನಗಳಿಗೆ ಒಂದು ರೀಪ್ಲೇಸ್ ನಾವು ಕೊಡಲೇಬೇಕು. ರೀಪ್ಲೇಸ್ ಕೊಡದಲ್ಲೇ ಇದ್ರೆ ನೀವು ಬಂದು ಪ್ಲಾಸ್ಟಿಕ್ ಸ್ಟಾಪ್ ಮಾಡಬೇಡಿ, ಯೂಸ್ ಮಾಡಬೇಡಿ ಅಂತ ಅಂದರೆ ತುಂಬ ಕಷ್ಟ. ಇವರು ಇಡೀ ವರ್ಲ್ಡಲ್ಲಿ ಫಸ್ಟ್ ಟೈಮು ನಮ್ಗೆ ಗೊತ್ತಿರ್ಬೋದು, ನಾವು ಚಿಕ್ಕದಲ್ಲೇ ಇದ್ದಾಗ ಒಂದು ಅರಳಕಾಯಿ ಇತ್ತು. ಈ ಅರಳು ಗಿಡದಲ್ಲಿ ಒಂದು ಸ್ಟ್ರಾ ಮಾಡ್ಕೊಂಡು ಒಣಗಿಸ್ಬಿಟ್ಟು ಎಷ್ಟೇ ದಿನ ಇತ್ತು ಇದೊಂದು ಇದಾಗಲ್ಲ. ಇದಕ್ಕೊಂದು ಮಿಷಿನ್ ತಯಾರಿಸ್ಬಿಟ್ಟು ಇದು ಒಣಗಿಸ್ಬಿಟ್ಟು ಮತ್ತೆ ಹಳ್ಳಿಗೆ ಒಂದು ಉದ್ಯೋಗನೂ ಆಗುತ್ತೆ. ಪ್ಲಸ್ ಜನಗಳಿಗೆ ಯಾವುದೋ ಒಂದು ಎಳ್ನೀರು ಇರ್ಬೋದು, ಒಂದು ಐಸ್ ಕ್ರೀಮ್ ಇರ್ಬೋದು, ಒಂದು ಸ್ಟ್ರಾ ಬೇಕೇ ಬೇಕು. ಅದನ್ನು ಸ್ಟ್ರಾ ಕಂಡಿದ್ರೆ ಕಡಿಮೆ ರೇಟ್ ಒಂದು ಸ್ಟ್ರಾನು ಕೊಡ್ತಾ ಇದ್ದಾರೆ ಇಡೀ ಬೆಂಗಳೂರಲ್ಲಿ. ಎಲ್ಲರೂ ನಮ್ಮದು ಏನು ಬಂದು ಹಳ್ಳಿಲೂ ಈ ಥರ ಒಂದು ಎಂಪ್ಲಾಯ್ಮೆಂಟ್ ಸಿಗಬೇಕು ಜನಗಳಿಗೆ. ಈಗ ನಮ್ಮ ಪ್ರಕೃತಿಗೆ ನಮ್ಮ ಸಕಲೇಶ್ಪುರ ತಗೊಂಡ್ರೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಎಲ್ಲರಿಗೂ ಒಂದು ಅವೇರ್ನೆಸ್ ಮಾಡ್ತಾ ಇರ್ತೀವಿ. ಪಾಶ್ಚಿಮಾತ್ಯ ಜನಗಳು ಬರ್ತಾರೆ, ನಮ್ಮ ಪರಿಸರ ಬಂದ್ಬಿಟ್ಟು ನಮಗೆ ಆವಾಜ್ ಆಗ್ತಾ ಇರ್ತಾರೆ, ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡ್ಬಿಟ್ಟು ಏನು ಗುರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದ, ಬೇರೆ ರೀಪ್ಲೇಸ್ ಪ್ರಾಡಕ್ಟ್ ಕೊಡು ಅಂತ. ಈ ಥರ ಸಾಧಕ ಇಟ್ಕೊಂಡು ನಾವು ರೀಪ್ಲೇಸ್ ಪ್ರಾಡಕ್ಟ್ ಇಟ್ಟಿದ್ದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡಿ ಅಂತ ಹೇಳೋದೇ ನಮ್ಮ ಧ್ಯೇಯ ಮೈ ನೇಚರ್ ಇಂಡಿಯಾದು. ಇವತ್ತು ನಾವು ಶಿವ ಮಂಜೇಶ್ ಸರ್ ಹತ್ರ ಒಂದು ಜರ್ನಿ ಮಾಡ್ತಾ ಇದ್ವಿ. ಇವರು ಒಂದು ವರ್ಲ್ಡಲ್ಲಿ ಫಸ್ಟ್ ಟೈಮು ಈಗ ಒಂದು ಇದು ಕ್ಯಾಸ್ಟರ್ ಸ್ಟ್ರಾ ಅಂತೇಳಿ ಎಲ್ಲ ಗೊತ್ತಿರ್ಬೋದು, ಅರಳಕಾಯಿ. ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ, ಇದು ಯಾವ ಥರ ತಯಾರಿಸೋದು,
ಮುಂದಿನ ದಿನಗಳಲ್ಲಿ ಇಡೀ ಎಂಟೈರ್ ಇಂಡಿಯಾನೇ ಒಂದು ಸಪ್ಲೈ ಮಾಡ್ತಾ ಇದ್ದಾರೆ ಜನಗಳಿಗೆ, ಪ್ಲಸ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಪ್ಲಸ್ ನಾವು ಆ ಥರ ಮಾಡಬೇಕಾದ್ರೆ ಸಿಂಗಲ್ ವಿರುದ್ಧ ಆ ಪ್ಲಾಸ್ಟಿಕ್ ವಿರುದ್ಧ ಹೋರಾಡಲೇಬೇಕು. ಇವತ್ತು ನಾವು ಶಿವ ಮಂಜೇಶ್ ಸರ್ ಹತ್ರ ಒಂದು ಜರ್ನಿ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಗೊಂದು ಖುಷಿ ಆಯಿತು. ನಾವು ಒಂದು ತುಂಬ ಜನದಿಂದ ಓಡಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಬಗ್ಗೆ. ನಾವು ಪ್ಲಾಸ್ಟಿಕ್ ಬಗ್ಗೆ ಓಡಾಡಬೇಕಂದ್ರೆ ರೀಪ್ಲೇಸ್ ಪ್ರಾಡಕ್ಟ್ ಕೊಡಲೇಬೇಕು. ನೀನು ಸ್ಟಾಪ್ ಮಾಡು ಅಂದಾಗ ಒಂದು ರೀಪ್ಲೇಸ್ ಪ್ರಾಡಕ್ಟ್ ಕೊಡು ಅಂತ ಕೇಳ್ತಾರೆ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಕೊಡ್ತೀರಾ? ಇದು ಯಾವುದು ನಿಮ್ಮ ಊರು, ಸ್ವಂತ ಊರು, ನೀವೇನು ಕೆಲಸ ಮಾಡ್ತಾ ಇರೋದು? ನಮಸ್ಕಾರ, ನನ್ನ ಹೆಸರು ಶಿವ ಮಂಜೇಶ್ ಅಂತ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ನಾನು ವಿದ್ಯಾಭ್ಯಾಸ ಸಿವಿಲ್ ಇಂಜಿನಿಯರ್. ನನ್ನ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ಸಮಾಜಕ್ಕೆ ಏನಾದರೂ ನಮ್ದು ಕೊಡುಗೆ ಕೊಡಬೇಕು ಅಂತ ಹೇಳಿ ನಾವು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಿರುದ್ಧ ಹೋರಾಟ ಮಾಡಿ ಈ ಕ್ಯಾಸ್ಟರ್ ಸ್ಟೆಮ್ ಸ್ಟ್ರಾ ಅಂತ ಮಾಡಿದ್ದೀವಿ. ಇದು ಏನು ಅರಳು ಗಿಡದಿಂದ ಮಾಡಿದ್ದೀವಿ ನಾವು. ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಯೂಸ್ ಮಾಡ್ಬೋದು. ಸಿಂಗಲ್ ಯೂಸ್ ಮಾಡ್ಬೋದು. ಸರ್, ಈಗ ನಾನು ನೋಡ್ತಾ ಇದ್ದೆ, ಈಗ ಅರಳಕಾಯಿ ಮರ ನಮ್ಮ ಕಡೆ ಎಲ್ಲ ಕಾಡಲ್ಲೆಲ್ಲ ಸುಮ್ಮನೆ ಬಂದಿರುತ್ತೆ, ಇಲ್ಲೆಲ್ಲ ಬೀರುತ್ತಲ್ಲ ಇದರಲ್ಲಿ. ಇದನ್ನ ತಗೊಂಡು ನಾವು ಯಾವ ಥರ ಹೆಂಗ್ ಮಾಡೋದು? ಇದು ಕಾಯಿ ಸರ್, ಇದೆ ನೋಡಿ, ಅರಳು ಗಿಡ ಇದೆ. ಇದು ಹೈಬ್ರಿಡ್ ಗಿಡ ಆಗಬೇಕು ಇದರಲ್ಲಿ. ಇದು ನಾರ್ಮಲ್ ನಾಟಿ ಗಿಡ ಇದೆ. ಹೈಬ್ರಿಡ್ ಗಿಡದಲ್ಲಿ ಮಾಡ್ಬೋದು ನಾವು. ಈ ಲೀಫ್ ಸ್ಟೆಮ್ ಈ ಲೀಫ್ ಸ್ಟೆಮ್ ಏನಿದೆ ಇದಿದೆ ನೋಡಿ, ಇದನ್ನ ಇದು ಲೀಫ್ ಸ್ಟೆಮ್ಮು ನಮಗೆ ಯಾವ ಸರ್ಟನ್ ಲೆಂತ್ ಏನು ಬೇಕೋ ಕಟ್ ಮಾಡ್ಕೊಳೋದು. ಇದು ನ್ಯಾಚುರಲ್ ಆಗೇ ಇದರಲ್ಲಿ ಹೋಲ್ ಇರುತ್ತೆ. ಇದರಲ್ಲಿ ಇದು 2 ಸೈಡ್ ಕಟ್ ಮಾಡಿ ನಾವು ಓವನ್ ಡ್ರೈ ಮಾಡಿದ್ರೆ, ನೀಟಾಗಿ ವಾಶ್ ಮಾಡಬೇಕು. ಫಸ್ಟು ವಾಶ್ ಮಾಡಿದಾದ್ಮೇಲೆ ಓವನಲ್ಲಿ ಇಟ್ಟು ಒಂದು ಸ್ವಲ್ಪ ಡ್ರೈ ಮಾಡಿದ್ರೆ ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಆವಾಗ ಕ್ಯಾಸ್ಟರ್ ಸ್ಟೆಮ್ ಸ್ಟ್ರಾ ರೆಡಿ ಆಗುತ್ತೆ. ಸರ್ ನೋಡಿ, ಈ ಥರ ರೆಡಿ ಆಗುತ್ತೆ. ಈ ಥರ ಈಗ ಇದಕ್ಕೆ ಒಣಗಿಸೋದಕ್ಕೆ ಮಿಷಿನ್ ಏನಾದ್ರು ಕಂಡುಹಿಡಿದಿರಾ? ಮಿಷಿನು ನಾವು ಇವಾಗ ನಾರ್ಮಲ್ ಓವನಲ್ಲಿ ಡ್ರೈ ಮಾಡ್ತಾ ಇದೀವಿ. ಈಗ ಮನೆಯಲ್ಲೆಲ್ಲ ಬಂದು ಓವನ್ ಇರುತ್ತೆ. ಹೌದು. ಇಂಡಸ್ಟ್ರಿಯಲ್ ಏರಿಯಾ ಹತ್ರನೂ ಮಾತಾಡ್ಬಿಟ್ಟು ನಮಗೆ ಸರ್ಟನ್ R&D ಮಾಡಿ ಸರ್ಟನ್ ಡಿಸೈನಲ್ಲಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಟನ್ ಓವನ್ ಇದನ್ನ ಡ್ರೈ ಮಾಡೋಕ್ಕೆ. ಹೌದು. ಓಕೆ, ನಾವು ಅದೇ ರೀತಿ ಒಂದು ಜರ್ನಿ ಮಾಡೋಣ. ಒಂದು ಶಿವ ಮಂಜೇಶ್ ಸರ್ ಹತ್ರವ ಇದು ಎಷ್ಟು ಕಾಸ್ಟಿಗೆ ಸಿಗುತ್ತೆ ಮಾರ್ಕೆಟಲ್ಲಿ ಅಂತ ಬನ್ನಿ ಮಾತಾಡೋಣ.